ಮಂತ್ರಿ ಮಾಲ್ನಲ್ಲಿ ಮಹಾ ಎಡವಟ್ಟು. ಜಸ್ಟ್ ಮಿಸ್ ಆಗಿದ್ರು ಕೂಡ ಜೀವನೇ ಹೋಗ್ತಿತ್ತು ಇವತ್ತು. ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಗ್ರಾಹಕರು ಪರದಾಟವನ್ನ ಪಟ್ಟಿದ್ದಾರೆ. ಲಿಫ್ಟ್ ಅಲ್ಲಿ ಸಿಲುಕಿಕೊಂಡು ಗ್ರಾಹಕರು ಪರದಾಡಿರುವಂತಹ ಪರಿಸ್ಥಿತಿ ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಾಗಿದೆ. ಗಂಟೆ ಕಳೆದ್ರೂ ಕೂಡ ಯಾವ ಸಿಬ್ಬಂದಿ ಕೂಡ ಬಂದಿಲ್ಲ. ಮಾಲ್ನ ಸಿಬ್ಬಂದಿ ಜೂನ್ 18ರಂದು ಮಂತ್ರಿ ಮಾಲ್ನಲ್ಲಾಗಿರುವಂತಹ ಘಟನೆ ಇದು. ಮಾಲ್ ಲಿಫ್ಟ್ ನಲ್ಲಿ ವ್ಯಕ್ತಿ ಸಿಲುಕಿಕೊಳ್ತಾರೆ. ಸಂಜೆ ಮಾಲ್ಗೆ ಹೋಗಿದ್ದಂತ ರಾಜೇಶ್ ಮಗಳ ಜೊತೆ ಮಾಲ್ಗೆ ರಾಜೇಶ್ ಅವರು ಹೋಗಿದ್ರು. ಈ ವೇಳೆ ಕೆಳಗಿಳುವಂತ ಲಿಫ್ಟ್ ಅನ್ನ ಬಳಕೆ ಮಾಡಿದ್ರು. ಆದ್ರೆ ಏಕಾಏಕಿ ಲಿಫ್ಟ್ ನಿಂತು ಹೋಗುತ್ತೆ. ಗಂಟೆಗಟ್ಟಲೆ ಲಿಫ್ಟ್ ನಲ್ಲಿ ಸಿಲುಕಿಕೊಳ್ತಾರೆ. ಅಪ್ಪ ಮಗಳು ಇಬ್ರು ಕೂಡ ಇರ್ತಾರೆ. ಎಮರ್ಜೆನ್ಸಿ ಬಟನ್ ಒತ್ತಿದ್ರು ಕೂಡ ಯಾರು ಬಂದಿರ್ಲಂತೆ. ಆ ಹೊತ್ತಿನಲ್ಲಿ ತುರ್ತು ಸಂಖ್ಯೆಗೆ ಕರೆ ಮಾಡಿದ್ರು ಕೂಡ ರೆಸ್ಪಾನ್ಸೇ ಇಲ್ಲ. ಮನೆಯಲ್ಲಿದ್ದಂತ ಪತ್ನಿಗೆ ಕರೆ ಮಾಡ್ತಾರೆ. ಆಮೇಲೆ ರಾಜೇಶ್ ಅವರು ಕೊನೆಗೆ ಮಾಲ್ಗೆ ಬಂದು ಕಿರ್ಚಾಡ್ತಾರೆ. ರಾಜೇಶ್ ಅವರ ಪತ್ನಿ ಪತ್ನಿ ಕೂಗಾಡಿದ ಬಳಿಕ ಸಿಬ್ಬಂದಿ ಕೊನೆಗೆ ಬರ್ತಾರೆ. ಕೊನೆಗೆ ಲಿಫ್ಟ್ ಅನ್ನ ಓಪನ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಈ ಮೂಲಕವಾಗಿ ಮಂತ್ರಿ ಮಾಲ್ ನಿರ್ಲಕ್ಷ್ಯದ ಬಗ್ಗೆ ದೂರು ಕೂಡ ದಾಖಲಾಗುತ್ತೆ. ಶೇಷಾದ್ರಿಪುರ ಠಾಣೆಗೆ ರಾಜೇಶ್ ಯಾರು ಲಿಫ್ಟ್ ಒಳಗೆ ಸಿಲುಕ್ತಾರಲ್ಲ ಅವರು ಆಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನೋಡಿ ಎಷ್ಟೊಂದು ನಿರ್ಲಕ್ಷ್ಯ ಅಂತ. ಈಗಾಗಲೇ ಈ ರೀತಿಯಾಗಿ ಲಿಫ್ಟ್ ನಲ್ಲಿ ಸಿಲುಕುವಂತಹ ಅನೇಕ ಪ್ರಕರಣಗಳು ದಾಖಲಾಗಿತ್ತು. ಇದರ ನಡುವೆ ಈಗ ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲೂ ಸಿಲುಕಾಕೊಂಡಿರುವಂತಹ ಪರಿಸ್ಥಿತಿ ಆಗಿದೆ. ರಾಜೇಶ್ ಮತ್ತು ಅವರ ಮಗಳು ಬಂದಿರ್ತಾರೆ. ಲಿಫ್ಟ್ ನಲ್ಲಿ ಕೆಳಗೆ ಇಳುವಂತ ಸಂದರ್ಭದಲ್ಲಿ ಸಡನ್ ಆಗಿ ನಿಲ್ಲುತ್ತೆ. ಆಗ ಮಹಾ ಎಡವಟ್ಟಾಗಿದೆ ನೋಡಿ. ಎಷ್ಟು ಹೊತ್ತು ಕಾದ್ರೂ ಕೂಡ ಯಾವ ಸಿಬ್ಬಂದಿ ಬರಲ್ಲ. ಅಲ್ಲಿ ಎಮರ್ಜೆನ್ಸಿ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ತಾರಂತೆ. ಅವರು ಪ್ರೆಸ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿ ಯಾರು ಬರ್ಬೇಕು ಯಾರು ಬರಲ್ಲ. ಹಾಗಾಗಿ ನಿರ್ಲಕ್ಷ್ಯದ ಬಗ್ಗೆ ಈಗ ದೂರು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಯಾವಾಗ ಈ ಘಟನೆ ಆಯಿತು, ಸದ್ಯ ಅಲ್ಲಿನ ಸಿಬ್ಬಂದಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಮಾಲ್ನ ಮ್ಯಾನೇಜರ್ ರಾಜೇಶ್ ಅವರು ಏನಾದರೂ ಹೇಳಿದ್ರ ಈ ಬಗ್ಗೆ? ಕಂಪ್ಲೇಂಟ್ ಅಲ್ಲಿ ಯಾವೆಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಚರಣ್? ಎಸ್ ಅಖಿಲೇಶ, ಪ್ರಮುಖವಾಗಿ ಈ ಘಟನೆ ನಡೆದಿರುವಂತದ್ದು ಕಳೆದ 18ನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಸಂಜೆ 7 ಗಂಟೆಯ ಸುಮಾರಿಗೆ ತನ್ನ ಮಗಳ ಜೊತೆಗೆ ರಾಜೇಶ್ ಮಂತ್ರಿ ಮಾಲ್ಗೆ ಪರ್ಚೇಸಿಂಗ್ ಆಗಿ ಹೋಗಿರ್ತಾರೆ. 4ನೇ ಮಹಡಿಯಿಂದ 3ನೇ ಮಹಡಿಗೆ ಬರುವಂತಹ ಸಂದರ್ಭದಲ್ಲಿ ಲಿಫ್ಟ್ ಅನ್ನ ಬಳಸುವಂತಹ ವೇಳೆಯಲ್ಲಿ ಲಿಫ್ಟ್ ಏಕಾಏಕಿಯಾಗಿ ನಿಲ್ಲುತ್ತೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 20ರಿಂದ 25 ನಿಮಿಷಗಳ ಕಾಲ ಲಿಫ್ಟ್ ಒಳಭಾಗದಲ್ಲೇ ಇಬ್ಬರು ಲಾಕ್ ಆಗ್ತಾರೆ. ಅದರ ಜೊತೆಗೆ ಒಂದು ತುರ್ತು ಬಟನ್ ಏನಿರುತ್ತೆ ಅದನ್ನ ಕೂಡ ಪ್ರೆಸ್ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಸ್ಪಂದನೆ ದೊರಕೋದಿಲ್ಲ. ಅದಾದ ಬಳಿಕ ಅಲ್ಲೇ ಇದ್ದಂತಹ ಹೆಲ್ಪ್ ಲೈನ್ ನಂಬರ್ಗೆ ಕೂಡ ಕರೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಅದಕ್ಕೆ ಬೇಕಾದಂತಹ ಏನು ಸಿಬ್ಬಂದಿಗಳೇನಿದ್ದಾರೆ ಯಾರು ಕೂಡ ಸ್ಪಂದಿಸೋದಿಲ್ಲ. ಅದಾಗಿ ಸ್ವಲ್ಪ ಸಮಯದ ಬಳಿಕ ಬಂದು ಲಿಫ್ಟ್ ಡೋರ್ ಅನ್ನ ತೆರೆಯಲಾಗುತ್ತೆ. ಇಬ್ರು ಹೊರ ಬರ್ತಾರೆ. ಇಬ್ರು ಕೂಡ ಆ ಒಂದು ಒಳಭಾಗದಲ್ಲಿ ನರಕ ಯಾತನೆಯನ್ನ ಅನುಭವಿಸಿರುವಂತದ್ದು. ಪ್ರಮುಖವಾಗಿ ಚಿಕ್ಕ ಮಗು ಇದ್ದಿದ್ರಿಂದಾಗಿ ಆ ಮಗುವಿಗೆ ಆತಂಕ ಹೆಚ್ಚಾಗಿ ಎದೆಬಡಿತ ಕೂಡ ಜೋರಾಗಿತ್ತು. ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಸೃಷ್ಟಿಯಾಗಿತ್ತು. ಸದ್ಯ ಇದೀಗ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು ನಿರ್ಲಕ್ಷ್ಯದ ಕುರಿತು, ಮಂತ್ರಿ ಮಾಲ್ನ ಸಿಬ್ಬಂದಿಗಳ ನಿರ್ಲಕ್ಷ್ಯ ಏನಿದೆ ಇದರ ಕುರಿತು ದೂರುಗಳ ಪಟ್ಟಿಯನ್ನ ನೀಡಿರುವಂತದ್ದು. ಮತ್ತೆ ರಾಜೇಶ್ ಅವರು ಹೇಳ್ತಾ ಇರುವಂತದ್ದು ಆ ಒಂದು ಇನ್ನೇನು 10-15 ನಿಮಿಷ ಏನಾದ್ರು ಅವರು ಬರದೇ ಹೋಗಿದ್ರೆ ಅಲ್ಲಿ ಜೀವಕ್ಕೆ ಅಪಾಯ ಆಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಕೂಡ ರಾಜೇಶ್ ಹೇಳಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಚರಣ್.